ಇನ್ನು ಕಾಲ್ತುಳಿತ ದುರಂತದಲ್ಲಿ 11 ಜನ ಮೃತಪಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೂರ್ಣಚಂದ್ರ ಅನ್ನೋರು ಮೃತಪಟ್ಟಿದ್ರಲ್ಲ, ಅವ್ರ ಕುಟುಂಬಕ್ಕೆ ಸದ್ಯ ಪರಿಹಾರದ ಚೆಕ್ ಅನ್ನು ವಿತರಣೆ ಮಾಡಲಾಗಿದೆ. ರಾಯಸಮುದ್ರ ನಿವಾಸದಲ್ಲಿ ಕುಟುಂಬಸ್ಥರಿಗೆ ಚೆಕ್ ವಿತರಣೆ ಮಾಡಲಾಯಿತು. ಸರ್ಕಾರದ ವತಿಯಿಂದ 10 ಲಕ್ಷ ರೂಪಾಯಿ ಪರಿಹಾರವನ್ನ 25 ಲಕ್ಷಕ್ಕೆ ಏರಿಕೆ ಮಾಡಲಾಗಿದೆ. ಸೊ 25 ಲಕ್ಷ ರೂಪಾಯಿ ಚೆಕ್ ಅನ್ನು ವಿತರಿಸಲಾಗಿದೆ. RCB 10 ಲಕ್ಷ, KSCA 5 ಲಕ್ಷ ಕೊಡೋದಾಗಿಯೂ ಕೂಡ ಹೇಳಿದೆ. ಪೂರ್ಣಚಂದ್ರ ಅವರ ಭಾವನೆಗೆ ಕೆಲಸ ಕೊಡೋದಕ್ಕೆ DCಗೆ ಸೂಚನೆಯನ್ನ ಕೂಡ ಕೊಡಲಾಗಿದೆ. KR ಪೇಟೆ ಫುಡ್ ಪಾರ್ಕ್ ನಲ್ಲಿ ಕೆಲಸ ಕೊಡೋದಕ್ಕೆ ಸೂಚನೆ ಕೊಡಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೇಳು ನೀನು ಹೇಳ್ಬಿಟ್ಟು ಹೇಳಿ ಜಯದೇವ್ರಿಗೆ ಹೇಳ್ಬಿಟ್ಟು ಹೇಳ್ತಾರೆ 1ನೇ ತಾರೀಕು. ನೋಡಿ, ಕೋಲಾರದವರು ಸಹನಾ ಅಂತ ಮೃತಪಟ್ಟಿದ್ರಲ್ಲ, ಇವತ್ತು ನೋಡಿ ಅವ್ರ ಕುಟುಂಬದವರು ನಿಮ್ಮ ಪರಿಹಾರ ಚೆಕ್ ಬೇಡ ಅಂತೇಳಿ ಕಣ್ಣೀರು ಹಾಕಿದ್ರು. ಕೋಲಾರ ಜಿಲ್ಲಾಧಿಕಾರಿ ಎದುರು ಸಹನಾ ಪೋಷಕರು ಕಣ್ಣೀರು ಹಾಕ್ತಾರೆ. ಸಹನಾ ತಂದೆ ಸುರೇಶ್ ಬಾಬು, ತಾಯಿ ಮಂಜುಳಾ ಅವರು ಕಣ್ಣೀರು ಹಾಕಿ ನನ್ನ ಮಗಳ ಜೀವನೇ ಹೋಯ್ತು, ಇನ್ನು ನಿಮ್ಮ ಚೆಕ್ ಹಿಡ್ಕೊಂಡು ನಾನು ಏನು ಮಾಡಲಿ ಅಂತ ಅವರು ಭಾಳ ಗೋಳಾಡ್ತಾರೆ. ಆಗ ಅಲ್ಲೇ ಅಕ್ಕಪಕ್ಕ ಇದ್ದಂಥ ಸ್ನೇಹಿತರು ಹಾಗೆ ಮಾಡಬೇಡಿ, ದಯವಿಟ್ಟು ಆ ಪರಿಹಾರದ ಚೆಕ್ಕನ್ನು ನೀವು ಸ್ವೀಕರಿಸಿ, ಏನಾದರೂ ಒಂದು ಅನುಕೂಲಕ್ಕೆ ಬರುತ್ತೆ ನಿಮ್ಮ ಕುಟುಂಬಕ್ಕೆ ಅಂತ ಅವರೆಲ್ಲ ಸಲಹೆ ಮಾಡ್ತಾರೆ. ಕೋಲಾರದ SC ಲೇಔಟ್ನಲ್ಲಿರುವಂಥ ಸಹನಾ ಕುಟುಂಬ ಹೇಗೆ ದುಃಖ ತಪ್ತವಾಗಿದೆ ನೋಡಿ. ಈ ತರ ಪ್ರಾಣ ಹೋಗ್ತದೆ ಅಂತ ಅನ್ಕೊಂಡಿರಲಿಲ್ಲ ಸರ್.